ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ಈ ಸುದ್ದಿ ನೋಡುವ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತೆ. ಯಾವತ್ತೂ ಕೂಡ ಅವರು ಅಧಿಕಾರವನ್ನು ಬಿಟ್ಟು ಹೋದ ಸಂದರ್ಭದಲ್ಲಿ ಏನೇನು ಬಾಕಿ ಕೆಲಸಗಳಿದ್ವು, ಯಾರ್ಯಾರು ಟೆಂಡರ್ ಆಗಿದ್ವು, ಅವರೆಲ್ಲರಿಗೂ ಕೂಡ ಕರೆದು ನಿಮ್ಗೇನು ಕೆಲಸ ಇದೆ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದೆ. ವಾಸ್ತವವಾಗಿ ಏನೇನು ನೀವು ಕೆಲಸ ತೊಗೊಂಡಿದ್ದೀರಿ ಅದನ್ನ ಸರಿಯಾಗಿ ಮಾಡಿ ಮುಗಿಸಿ ಅಂತ ಹೇಳಿದೆ ಬಿಟ್ಟರೆ ಅದು ರಾಜಕಾರಣ ಮಾಡಿ. 5 ವರ್ಷ ನಾನು ಶಾಸಕನಾಗಿದ್ದೆ. ಸುಮಾರು 4,000 ಕೋಟಿಗಿಂತಲೂ ಹೆಚ್ಚು ಅನುದಾನ ತಂದಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಅದು ದಾಖಲಾತಿಗಳನ್ನು ಕೂಡ ಪುಸ್ತಕ ಸಮೇತ ನಾನು ಬಿಡುಗಡೆ ಮಾಡಿದ್ದೆ. ಇನ್ನೂ ಆ ಪುಸ್ತಕಗಳು ನನ್ನ ಹತ್ರ ಪ್ರಿಂಟ್ ಮಾಡಿ ಎಲೆಕ್ಷನಲ್ಲಿ ಮನೆ ಕೊಟ್ಟಿದ್ದೆ. ಇನ್ನೂ ಕೂಡ ನನ್ನ ಹತ್ರ ಇದ್ದಾವೆ. ನಿಮ್ಗೆ ಬೇಕಾದರೆ ಇನ್ನೊಂದು ಪ್ರತಿನೂ ಕೂಡ ನಾನು ನಿಮ್ಮೆಲ್ಲರಿಗೂ ಮಾಧ್ಯಮದಲ್ಲಿ ಕೊಡ್ತೀನಿ. ಏನು ಪ್ರಮುಖವಾಗಿ ಕುಡಿಯೋ ನೀರಿನ ಯೋಜನೆ, ಇದು ರಾಜ್ಯ ಸರ್ಕಾರದ ನೇರವಾದಂಥ ಯೋಜನೆ ಅಲ್ಲ. ಇದು ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆ. ಇದು 50% ಹಣ ಕೇಂದ್ರ ಸರ್ಕಾರದಿಂದ ಬರ್ತದೆ, 35% ಹಣ ರಾಜ್ಯ ಸರ್ಕಾರ ಕೊಡಬೇಕು, 15-10% ಹಣ ನಮ್ಮ ಪುರಸಭೆಯವರು ತುಂಬಬೇಕು, ಅಥವಾ 50% ಸ್ಟೇಟು 50% ಸೆಂಟ್ರಲ್ ಸಿಗೋದು ಪ್ರಾವಿಷನ್ಸ್ ಇದೆ. ನಾನು ಶಾಸಕನಾಗಿದ್ದಾಗ ಎಂಟೈರ್ ತಾಲೂಕಿಗೆ ಕುಡಿಯೋ ನೀರು ಯೋಜನೆ ಅಂತ ತಂದಿದ್ದೇನೆ. ಕೇಂದ್ರ ಸರ್ಕಾರದ ಪರಿಷ್ಕೃತ ಯೋಜನೆಯಲ್ಲಿ ಜಲಧಾರೆ ಅನ್ನುವ 4 ವಾರ್ಡ್ದಲ್ಲಿ ಅಧಿಕೃತವಾಗಿ ಗುದ್ದಿ ಪೂಜೆ ಮಾಡಿದೆ. ಅದರಲ್ಲಿ ಈ 3 ನಗರದ ಟೆಂಡರ್ದು ಬಾಕಿ ಉಳಿದಿತ್ತು. ಯಾಕೆ ಉಳಿದಿತ್ತು? ಇವರೇನು ಮಾಡ್ತಾರೆ ಅಂದರೆ, ಅಧಿಕಾರಿಗಳು ಉತ್ತರ ಕರ್ನಾಟಕದ ಈ ನಗರಗಳಿಗೆ ಬಂದಂಥ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಪೈಪ್ ಹಾಕಕ್ಕೆ ನೋಡ್ತಾರೆ. ಇವರು ಲೋ ಕ್ವಾಲಿಟಿ ಹಾಕ್ಬಿಟ್ಟು ಪ್ಲಾಸ್ಟಿಕ್ ಪೈಪ್ ಹಾಕಿ ಅದರೊಳಗೆ ಮಣ್ಣ ಮುಚ್ಚಿಬಿಟ್ಟು 3 ತಿಂಗಳಿಗೆ 6 ತಿಂಗಳಿಗೆ ಕಿತ್ಕೊಂಡು ಹೋಗ್ತದೆ. ಇಲ್ಲಾಂದ್ರೆ 1 ವರ್ಷಕ್ಕೆ 2 ವರ್ಷಕ್ಕೆ ಕಿತ್ಕೊಂಡಾಗ ಅದರೊಳಗೆ ಚರಂಡಿ ನೀರೆಲ್ಲ ಮಿಕ್ಸ್ ಆಗ್ತದೆ ಪೈಪ್ನ. ನಾನು ಹೇಳಿದೆ, ನೋಡಿ, ನನ್ನ ಕ್ಷೇತ್ರದ 3 ನಗರಗಳಲ್ಲಿ ನೀವು ಫುಡ್ ಗ್ರೇಡ್ FSSI ಆಹಾರಕ್ಕೇನು ಉಪಯೋಗ ಮಾಡ್ತಕ್ಕಂಥ ಸ್ಟೇನ್ಲೆಸ್ ಸ್ಟೀಲ್ ಗ್ರೇಡ್ ಇದೆ, ಅದನ್ನೇ ಉಪಯೋಗ ಮಾಡಬೇಕು. ಅದರಿಂದನೇ ಎಸ್ಟಿಮೇಟ್ ಆಗಬೇಕು. ಯಾಕಂದರೆ ನಮಗೆ ಮೊದಲೇ ಹಂತದಲ್ಲಿ ಹಣ ಬಿಡುಗಡೆ ಮಾಡಿದ್ವಿ. ಉದ್ಯಮಕ್ಕಿಷ್ಟು, ತಾಳಿಕೋಟೆಗಿಷ್ಟು, 4 ವಾರ್ಡಿಗಿಷ್ಟು ಅಂತ ಹೇಳಿದ್ರು 3 ಹಂತದಲ್ಲಿ ಮಾಡ್ತಕ್ಕಂಥ ಯೋಜನೆ. ಅವಾಗ ನಾನು ಹೇಳಿದ್ದೇನು ಅಂದರೆ, ಯಾವ ಕಾರಣಕ್ಕೂ ಈ ರೀತಿ ಅವಕಾಶ ಕೊಡಲ್ಲ. ನಾವೀಗಾಗಲೇ ಒಳ್ಳೆ ಉತ್ತಮವಾದಂಥ ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿದ್ದೇವೆ. ಆ ಕಾಂಕ್ರೀಟ್ ರಸ್ತೆ ಮಾಡೋ ಸಂದರ್ಭದಲ್ಲಿ 2 ಕಡೆಗೆ ಜಾಗ ಬಿಟ್ಟಿದ್ವಿ. ಬೇಕಾದ್ರೆ ನೋಡಿ ನೀವು, ಆ ಕಡೆ ಈ ಕಡೆ 2 ಸೈಡ್ ಜಾಗ ಬಿಟ್ಟಿದ್ವಿ. ಒಂದು ಅಲ್ಲಿ ಚರಂಡಿ ಹಾಕಬೇಕು, ಒಂದು ಕುಡಿಯೋ ನೀರಿನ ಪೈಪ್ಲೈನ್ ಬರಬೇಕು. ಆ ಕುಡಿಯೋ ನೀರಿನ ಪೈಪ್ಲೈನ್ ಚರಂಡಿ ಮಾಡೋ ಸಂದರ್ಭದಲ್ಲಿ ಚರಂಡಿ ನೀರು ಯಾವುದೇ ಕಾರಣಕ್ಕೂ ಕುಡಿಯೋ ನೀರಿನ ಪೈಪ್ಲೈನಲ್ಲಿ ಮಿಕ್ಸ್ ಆಗಬಾರ್ದು. ಅಂದರೆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಸ್ಟೇನ್ಲೆಸ್ ಸ್ಟೀಲನ್ನು ಉಪಯೋಗ ಮಾಡಬೇಕು. ಮತ್ತು 2 ಕಡೆ ಹಾಕಬೇಕು ಲೈನು. ನಮ್ಮದಲ್ಲಿ ಕಡೆ 2 ಕಡೆ ಲೈನ್ ಬರಬೇಕು. ರಸ್ತೆ ಈ ಬದಿಗೂ ಒಂದು ಲೈನ್ ಹಾಕೊಂಡ್ಬರ್ಬೇಕು, ಈ ದನಿಗೂ ಲೈನ್ ಹಾಕೊಂಡ್ಬರ್ಬೇಕು. ಸೆಂಟ್ರ್ನಲ್ಲಿ ರಸ್ತೆ ಹೊಡೆದ್ಬಿಟ್ಟು ಈ ಕಡೆ ಒಂದು ಕನೆಕ್ಷನ್ ಕೊಡ್ಕೊತ ಹೋದರೆ ಒಂದು ರಸ್ತೆ ಹಾಳಾಗ್ತದೆ. 2ನೇ ತೆಗೆದ್ಬಿಡ್ತೀನಿ ನಿಮಗೆ. ಪ್ರತಿ ಸಾರಿ ಇವ್ರು ಹಾಕಿರ್ತಕ್ಕಂಥ ಪೈಪ್ ಹೊಡೆದೋಯ್ತು ಅಂದರೆ ಅಲ್ಲಿ ರಸ್ತೆನ ಕಿತ್ಕೊಂಡು ಕೂತ್ಕೊಳ್ಳೋದು. ನೀವು ಬೇಕಿದ್ರೆ ಉದಾಹರಣೆ ನೋಡ್ಕೊಂತ ಹೋಗಿ, ಯಾವುದೇ ನಮ್ಮ ಉತ್ತರ ಕರ್ನಾಟಕದ ಯಾವುದೇ ನಗರ ಪ್ರದೇಶದಲ್ಲಿ ಹೋಗ್ಬಿಟ್ರೆ ಎಲ್ಲಿ ಬೇಕಲ್ಲೇ ಆ ನೀರಿಗೋಸ್ಕರ ಪೈಪನ್ನು ರಸ್ತೆನ ಅಗಿಯುವಂಥ ಕೆಲಸ ನಡೀತಾ ಇದೆ. ಅದಾಗಬಾರ್ದು ಅಂಥೇಳಿ ನಾನು DPRನ ರಿಜೆಕ್ಟ್ ಮಾಡಿದ್ದೆ. ಸಂಬಂಧಗಿದ್ದಲ್ಲಿ ಯಾವುದೇ ಕಾರಣಕ್ಕೂ ಈ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ. ನನಗೆ ಧಾರವಾಡದ ಮೇನ್ ಚೀಫ್ ಇಂಜಿನಿಯರ್ ನನಗೆ ಫೋನ್ ಮಾಡಿ ಹೇಳಿದ್ರು, ಇಲ್ಲ ಸರ್ ಇದನ್ನು ಅಪ್ರೂವ್ ಮಾಡೋಕ್ಕೆ ಒಪ್ಪಲ್ಲ MD ಅಂತ. ಯಾಕೆ ಒಪ್ಪಲ್ಲ ಅಂತ ಕೇಳಿ, ಇದು ಬೆಂಗಳೂರಿಗೊಂದು ಕಾನೂನು, ಬೆಂಗಳೂರಿಗೊಂದು ನಿಯಮ, ಮೈಸೂರಿಗೊಂದು ನಿಯಮ, ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ನಗರಗಳಿಗೊಂದು ನಿಯಮ ಇದೆಯಾ, ಯಾಕೆ ಒಪ್ಪಲ್ಲ? ನಾನು ಹೇಳ್ತೇನೆ, ಇಲ್ಲ ಸರ್ ಹಾಗಿದ್ರೆ ನೀವು ಹೇಳಿದ ಪ್ರಕಾರ ಅಷ್ಟು ಏರಿಯಾ ಕವರ್ ಮಾಡೋಕ್ಕಾಗಲ್ಲ, ಓನ್ಲಿ 15-20% ಕವರ್ ಆಗ್ತದೆ, ಇಲ್ಲ 50% ಆಗಲಿ,
50% ಗೌರ್ಮೆಂಟ್ ಈಗ ಪರವಾಗಿಲ್ಲ. ಉಳಿದದ್ದನ್ನು ನಾವು ಬೇಕಾದ್ರೆ ನೆಕ್ಸ್ಟ್ ಬಜೆಟಲ್ಲಿ ಕೂತ್ಕೊಂಡು ಲೇಟ್ ಆಗಲಿ ಪರವಾಗಿಲ್ಲ. ಈ ನೀರೇನು ಪುಕ್ಷಟ ಕೊಡಲ್ಲ. ಈಗೇನು ನೀವು ಪೈಪ್ಲೈನ್ ಹಾಕ್ಕೊಡ್ತಾರೆ, ಇವು ಪುಕ್ಷಟ ಕೊಡಲ್ಲ, ನೀರು ಗಮನದಾಗಿರಲಿ. ಅದಕ್ಕೆಲ್ಲ ನಾವೇ ದುಡ್ಡು ಕೊಡಬೇಕಾಗ್ತದೆ. ಜನ ಕುಡಿಯೋ ನೀರಿನ ಲೈನ್ ಏನು ಮನೆ ಮನೆ ಹಾಕ್ತಾರೆ, ಅದಕ್ಕೆಲ್ಲ ದುಡ್ಡು ಕೊಡಬೇಕು. ಜನ ದುಡ್ಡು ಕೊಟ್ಟು ನೀರು ತೊಗೋಬೇಕಾದ್ರೆ ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಮಟೀರಿಯಲ್ಗಳನ್ನು ಹಾಕ್ತಾನೆ ಕೆಲಸ ಮಾಡಿ. ಇದಕ್ಕೆ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿದೆ 50%. ಇವರೇನು ಮಾಡ್ತಾ ಇದ್ದಾರೆ ಈಗ ಅಂದರೆ, ಇವ್ರ ಹತ್ರ ಕೊಡೋಕ್ಕೆ ದುಡ್ಡಿಲ್ಲ ಬಜೆಟಲ್ಲಿ. ಏನು ಮಾಡ್ತಾ ಇದ್ದಾರೆ ಅಂದರೆ, ಕೇಂದ್ರ ಸರ್ಕಾರದ 50 ರೂಪಾಯಿ ಬಂದಂತ ತಿಳ್ಕೊಂಡು ಇವ್ರು 50 ರೂಪಾಯಿ ಹಾಕಲ್ಲ, ಅದೇ 50 ರೂಪಾಯಿದಲ್ಲೇ ಪೂರ್ತಿ ಕೆಲಸ ಮುಗಿಸಿದ್ರು. ಅಂದರೆ ಇವರಿಂದ ಹಣ ಹಾಕ್ತಾರೆ, ಕೇಂದ್ರ ಸರ್ಕಾರ ಬಂದಿರ್ತಕ್ಕಂಥ ಹಣದಲ್ಲೇ ಈ ರೀತಿಯಾದಂಥ ಕೆಲಸ ಮಾಡಲಿಕ್ಕೆ ಇವತ್ತು ಈ ಸರ್ಕಾರ ತೀರ್ಮಾನ ಮಾಡಿರ್ತಕ್ಕಂಥದ್ದು ಒಂದು. ಎರಡನೇದು, ನಾನು ಅಪ್ಪಾಜಿಯವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಯಾಕೆ ಮೋದಿಯವ್ರ ಹೆಸರು ಹೇಳೋಕ್ಕೆ ನಿಮ್ಮ ನಾಲಿಗೆ ಸತ್ತೋಗುತ್ತಾ, ನಾಲಿಗೆ ಬಿದ್ದೋಗುತ್ತಾ ನಿಮಗೆ? ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ ಅಂತ ಹೇಳಲಿಕ್ಕೆ ನಿಮ್ಮ ಬಾಯಿಂದ ಬರಲ್ವಾ? ಯಾರ್ದಾದ್ರೂ ಕತೆ ಹೇಳ್ತಿದೆ. ಮುದ್ದೇಗೊಳದಲ್ಲಿ ನಿಮ್ಮ ಕೆರೆಯಿಂದ ನೀರು ಕುಡಿಸಿದ್ರು, ಕೆರೆಯಿಂದ ನೀರು ತೊಗೊಂಡು ಕುಡಿಸಿದ್ರು. ನಾನು ಯಾವಾಗ ತಂದೆ, ಬಂಗಾರಪ್ಪ ಬಂದರು, ಆಮೇಲೆ ಏನು ದೇಶಮುಖರಿದ್ದರು. ಅಯ್ಯೋ ಪುಣ್ಯಾತ್ಮ, ನಾ ಮಾಡಿದ್ದಪ್ಪ ಈ ಯೋಜನೆ, ನಾ ಮಾಡಿದ್ದ ಯೋಜನೆ. ಏನು ನಾಲ್ಗೆ ಸೌದೋಗ್ತದ? ನನ್ನ ಹೆಸರು ಹೇಳೋದು ಬೇಡ, ಹೇಳೋಕ್ಕೆ ನಿಮ್ಗೆ ಇಷ್ಟ ಇಲ್ಲ. ಮೋದಿಯವ್ರ ಹೆಸರು ಹೇಳೋಕ್ಕೆ ಏನಾಗಿದೆ ನಿಮಗೆ? ಕೇಂದ್ರ ಸರ್ಕಾರದ ಯೋಜನೆ ತಾನೆ. ಹಾಂ, ಆಮೇಲೆ ಅದು ಹೇಗೆ ನಮಗೆ ಬೇಕಾದವರು ಟೆಂಡರ್ ಕೊಡಿಸ್ತಾರೆ. ಯಾರು ಟೆಂಡರ್ ತೊಗೊಂಡಿರೋದು? ಇದು ಅವನು MLA ಅಳಿಯ. ಈ ಕೆಲಸ ಮಾಡ್ತಾವ್ರಿಗೆ ಯಾವುದು? ಸುರೇಶ್ ನಾಡಗೌಡ. ನಾನು ಈ ತಾಲೂಕಿನಲ್ಲಿ ಪುರಸಭೆ ಮೆಂಬರ್ಗಳಿದ್ರಲ್ಲ, ನಿಮ್ಮ ಓಣಿನಲ್ಲೆಲ್ಲ ಕಾಂಗ್ರೆಸ್ ಲೀಡರ್ಗಳು ಅವಾಗ ಕುಂದಿರ್ತಿದ್ರಲ್ಲಪ್ಪ ಧರಣಿಗೆ. ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದಾಗ ಈ ಕೂಡ್ರಪ್ಪ ಧರಣಿಗೆ. ಎಲ್ಲಿದ್ರು ನೀವು? ಸುರೇಶ್ ನಾಡಗೌಡ ಈ ತಾಲೂಕನ್ನು ಲೂಟಿ ಹೊಡ್ಕೊಂಡು ಹೋಗಕ್ಕೆ ಬಂದಿದ್ದಾನೆ. ಯಾರಿಗೆ ಟೆಂಡರ್ ಆಗಿರೋದು? ಹಾಂ, ಮತ್ತೆ ಯಾಕೆ ರಾತ್ರಿ ಕೆಲಸ ಮಾಡಕ್ಕೆ ಹೊರಟಿದ್ರು? ಮಾಧ್ಯಮದವ್ರಿಗೂ ಕರೆದು ಹೇಳ್ದಾನೆ, ಏನೋ ಪುರಸಭೆಯವ್ರಿಗೂ ಕರೆದು ಹೇಳ್ದಾನೆ, ಓಣೆಯಲ್ಲಿ ಕೆಲಸ ಮಾಡ್ತಿದ್ದೇನಪ್ಪ. ಯಾರು ಕೇಳಿ ಮಾಡ್ತಿದ್ದೆ? ಯಾರು ಹೇಳೋರು ಇಲ್ವ? ಎಲ್ಲಿದೆ ನಮ್ಮ DPR ಅಂದಿದೆ? ಯಾವ ಗ್ರೇಡ್ ಪೈಪ್ಲೈನ್ ಆಗ್ತಾ ಇದ್ದೀರಿ? ಯಾವ ರೀತಿ ಆಗ್ತಾ ಇದ್ದೀರಿ? ಹಾಳು ಮಾಡೋಗ್ಬೇಕಾ? ನಾನು ನಿಮ್ಗೆ ಹೇಳಿಕ್ಕೆ ಬಯಸ್ತೇನೆ, 100ಕ್ಕೆ 100 ಈ ಒಂದು ಕುಡಿಯೋ ನೀರನ್ನು ಹಳ್ಳ ಹಿಡಿಸೋ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಆಮೇಲೆ ಇವ್ರು ಒಬ್ಬರು ಹೋಗಿ ಇನ್ಸ್ಪೆಕ್ಷನ್ ಮಾಡಲ್ಲ. MLA ಅಂತೂ ಹೋಗೋದೇ ಇಲ್ಲ ಯಾವನಿಲ್ಲ. ನಾನಿದ್ದಾಗ ಕೆಲಸ ನಡೀತಿದ್ರೆ 2 ಸಾರಿ 3 ಸಾರಿ ನಾನು ವಿಸಿಟ್ ಮಾಡಿದ್ದೇನೆ. ಒಂದು CC ರಸ್ತೆ ನಡೆದ್ಕೊಂಡು ವಿಸಿಟ್ ಮಾಡಿ, ಹಿಂಗೆ ಆಗ್ಬೇಕು, ಹಿಂಗೆ ಆಗ್ಬೇಕು. ಈಗ ನನಗೆ ಗೊತ್ತಿರೋ, ನನಗಿರೋ ಇನ್ಫಾರ್ಮೇಶನ್ ಹೇಳ್ತೇನೆ. ಇದನ್ನು ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯನ್ನು ಮಾಡಿ ಲೂಟಿ ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ನನ್ನ ಕನಸಿನ ಯೋಜನೆ. 854 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ವಿ ಒಟ್ಟಾರೆ. ಇದು ಕೇಂದ್ರ ಸರ್ಕಾರದ ಯೋಜನೆ. ಏನು ನಿಮ್ಮ ರಾಜ್ಯ ಸರ್ಕಾರದ್ದು ನಿಮ್ಮ ಹಣೆ ಬರಕ್ಕೆ 1 ರೂಪಾಯಿ ಇಲ್ಲ. ಹೋಗ್ಲಿ, ಕೇಂದ್ರ ಸರ್ಕಾರದ ಯೋಜನೆ ಅಂತ ಹೇಳಕ್ ಬಿಡ್ಲಿ. ಆಮೇಲೆ ಯಾವ ಇಶ್ಯೂ ಒಳಗೆ ಮಾಡಿದ ಅದು ಹೇಳಲ್ಲ. ಹೇಳಿದ್ರೆ ಹೇಳ್ತಾರೆ ಏನಂತ. ನನ್ನ ಭಾಷಣ ಅವ್ರು ಪೂರ್ತಿ ಕೇಳ್ತಾ ಇದ್ದೆ. ಏನಂತ ಅಂದರೆ, ನಾನು ಹೇಳಕ್ಕೆ ಹೋದ್ರೆ ರಾಜಕೀಯ ಬಂದ್ಬಿಡ್ತದೆ. ಯಾಕೆ ರಾಜಕಾರಣ ಬರ್ತದಪ್ಪ? ಯಾಕೆ ಬರ್ತದೆ ರಾಜಕಾರಣ? ಸತ್ಯ ಹೇಳೋಕ್ಕಾಗಲ್ಲ. ನಿಮ್ಮ ಯೋಗ್ಯತೆ ಒಂದು ಯೋಜನೆ ತಂದಿಲ್ಲ ಇವರು. ಕುಡಿಯೋ ನೀರಿನ ಯೋಜನೆ ಇರಲಿ, ರಸ್ತೆಗಳಿರಲಿ, ಕರೆಂಟ್ ಇರಲಿ, ಯಾವುದೂ ತಂದಿಲ್ಲ. ಒಂದೇ ಒಂದು ಯೋಜನೆ. ಇವತ್ತು ನಾನು ನಿಮ್ಗೆ ಹೇಳ್ತೇನೆ, ಇವತ್ತಿನವರೆಗೂ 1 ರೂಪಾಯಿ ಸರ್ಕಾರದಿಂದ ಬಿಡುಗಡೆ, 1 ರೂಪಾಯಿ ಸರ್ಕಾರದಿಂದ ಬಿಡುಗಡೆ. ಯಾವುದೋ ಒಂದು 25 ಕೋಟಿ ಅನುದಾನ ಕೊಡ್ತೀವಿ ಅಂತ ಹೇಳಿ ಒಂದು ಆದೇಶ ಕೊಟ್ಟವ್ರು ಅಷ್ಟೇ. ಬಿಟ್ಟರೆ ಅದು ರಸ್ತೆಗಳಿಗೆ ಬಿಟ್ಟರೆ ಇವರಿಗೆ 1 ರೂಪಾಯಿ ಅನುದಾನ ಇಲ್ಲ. ಹೋದಲ್ಲೆಲ್ಲ ಏನು ಹೇಳೋದು? ಮತಕ್ಷೇತ್ರದ ಅಭಿವೃದ್ಧಿಗೆ ಭರಪೂರಿ ಅನುದಾನ ಇಲ್ಲ. ಬೋರ್ಡ್ ಮತಕ್ಷೇತ್ರದ ಅಭಿವೃದ್ಧಿಗೆ ಭರಪೂರ ಅನುದಾನ ಅಂತೆ. 100 ಕೋಟಿ ಕೊಡ್ತಾರಂತ ಹೇಳಿದಂತೆ. ಮತ್ತು 100 ಕೋಟಿ ನಿಮ್ಮ ಕ್ಷೇತ್ರದಲ್ಲಿ ಮುಂದೆ ಶಾಸಕರು ಯಾಕಪ್ಪ ರಾಜೀನಾಮೆ ಕೊಡ್ತಾರೆ? BR ಪಾಟೀಲ್ ಆಡಂತ ರಾಜೀನಾಮೆ ಕೊಡ್ತಾ ಇಲ್ಲ. ಇದೇ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ಕ್ಷೇತ್ರದಾಗ ಮೊನ್ನೆ ಒಂದು ಕೆಲಸ ಮಾಡಿದೆ. ಕೆಲಸ ಗುದ್ಲಿ ಪೂಜೆ ಬಂದ್ರೆ ಯಾವುದು CSR ಫಂಡಲ್ಲಿ. ಸುಳ್ಳೆ ಕೇಳ್ತೀವಿ.
ನಾನು ಹೇಳೋದು, ನೀವು ಸರ್ಕಾರಕ್ಕೆ ಜನರನ್ನು ಸುಳ್ಳೋಳಿ ಯಾಮಾರಿಸಿ ನಾಟಕ ಮಾಡಿ ಡ್ರಾಮಾ ಮಾಡ್ತಕ್ಕಂಥ ಕಾಲ ಹೋಯ್ತೀಗ. ನಾನು ನೋಡ್ತಾ ಇದ್ದೆ ಪತ್ರಿಕೆಗಳನ್ನು, ಎಲ್ಲ ಪತ್ರಿಕೆಗಳನ್ನು ನೋಡಿದ್ದೀನಿ ನಾನು, ಎಲ್ಲ ಪತ್ರಿಕೆ ನನ್ನ ಹತ್ರ ಇದೆ. ಇಲ್ಲಿ ಏನಪ್ಪ ಅಂದರೆ, ಕುಡಿಯೋ ನೀರಿನ ಯೋಜನೆ ಕೇಂದ್ರ ಸರ್ಕಾರದ ಪರೀಕ್ಷಿತ ಯೋಜನೆ. ಇದರಲ್ಲಿ ರಾಜ್ಯ ಮತ್ತು ಕೇಂದ್ರ ಪಾಲುದಾರಿಕೆಯಲ್ಲಿ ಕೆಲಸ ನಡೀತಿದೆ ಅಂತ ಒಂದು ಮಾತು ಹೇಳೋಕ್ಕಾಗಲ್ಲ. MLA ಆದಂತ ಅಧಿಕಾರಿಗಳು ಕತೆ ಕಾಯ್ತಾ ಇದ್ದಾರೆ. ನೀವು ಬಿಡುಗಡೆ ಮಾಡೋಕ್ಕೆ ಬರಲ್ಲ, ಪತ್ರಿಕೆಯವ್ರು ಕೊಡ್ಬೇಕು ತಾನೆ, ನಿಮ್ಗೆಲ್ರಿಗೂ ಮಾಧ್ಯಮರು ಕೊಡ್ಬೇಕು ತಾನೆ. ಯಾವ ಯೋಜನೆಯಲ್ಲಿ ಇದನ್ನು ಮಾಡ್ತಾ ಇದೀವಿ, ಎಷ್ಟನೇ ಇಶ್ಯೂ ಶಾಂಕ್ಷನ್ ಆಗಿದೆ, ಡೀಟೇಲ್ಸ್ ಕೊಡ್ಬೇಕಲ್ವ. ಅದನ್ನೂ ಕೊಡ್ತೇನೆ, ಸುಳ್ಳು ಹೇಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲಿ ಹುಡ್ಕೋದಲ್ಲಿ ಕೆಲಸ ಪ್ರಾರಂಭ ಮಾಡಿ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನಿಮ್ಮೆಲ್ಲ ಪುರಸಭೆ ಮೆಂಬರ್ಗಳನ್ನ ಕೆಲವು ಜನ ಕೂತಿದ್ದಾರೆ, ದಯಮಾಡಿ ಬಂದ್ ಮಾಡಿ. ಯಾಕೆಂದ್ರೆ ಕೆಲಸ ಮಾಡೋದಕ್ಕೆ ನಮ್ಗೆ ಸಹಕಾರ ಇದೆ, ಆದ್ರೆ ರಸ್ತೆ ಹೊಡೆಯೋದಕ್ಕೆ ಸಹಕಾರ ಇದೆ. ಎರಡೂ ಕಡೆ ಮಾಡಬೇಕು, ಚರಂಡಿ ಮಾಡ್ಕೊಂಡು ಮಾಡಬೇಕು, ಚರಂಡಿ ಮಾಡಿಕೊಂಡು ಅಲ್ಲಿ ಪೈಪ್ಲೈನ್ ಮಾಡಬೇಕು, ಮತ್ತು ಪೈಪು ರಸ್ತೆ ಮೇಲ್ಭಾಗದಲ್ಲಿರ್ಬೇಕು. ಎರಡೂ ಕಡೆ ನಿಮ್ಗೆ ಅವಕಾಶ ಇದೆ. ಗೋಡೆಗೆ ಹಚ್ಕೊಂಡು ಹೋಗ್ಲಿಕ್ಕೆ ಚರಂಡಿ ಮೇಲ್ಭಾಗದಲ್ಲಿ ಪೈಪ್ ತೊಗೊಂಡು ಹೋದರೆ ಅದು ಸ್ಟೇನ್ಲೆಸ್ ಸ್ಟೀಲು, FSSI ಗ್ರೇಡು, ಫುಡ್ ಗ್ರೇಡನ್ನು ಸ್ಟೀಲನ್ನು ಹಾಕ್ಬೇಕು. ಹಾಕಿ ಅದಕ್ಕೆ ನೀವು ಎಲ್ಲೆಲ್ಲಿ ಏನಾದರೂ ನಾಳೆ ರಿಪೇರಿ ಮಾಡೋ ಸಂದರ್ಭ ಬಂತು ಅಂದರೆ ಇಮಿಡಿಯೇಟ್ ಆಗಿ ಅದನ್ನು ರಿಪೇರಿ ಮಾಡಲಿಕ್ಕೆ ಅವಕಾಶ ಇರ್ತದೆ. ಮಾಡಲಿಕ್ಕೆ ಯಾರಿಲ್ಲ. ಈಗ ಯಾರೋ ಬಂದ್ಬಿಟ್ಟು ರಸ್ತೆಗಳು ಸೆಂಟರ್ನಾಗ ಹಾಕ್ಕೊಂಡು ರಸ್ತೆ ಹೊಡೋದು, ಆ ಕಡೆ ಈ ಕಡೆ ಕನೆಕ್ಷನ್ ಕೊಡ್ತಾರೆ, ರಸ್ತೆ ಕಲಸಾಗಿ ಹೋಗ್ತದೆ. ಉತ್ತಮವಾದ ರಸ್ತೆಗಳು ನಿರ್ಮಾಣ ಮಾಡಿದರೆ ಸೈಡ್ಗೆ ಎರಡೂ ಬದಿ ಜಾಗ ಇದೆ, ಎರಡೂ ಬದಿಗೆ ಪೈಪ್ಲೈನ್ ಹಾಕೊಂಡು ಹೋಗ್ಲಿ. ಮೇನ್ ಪೈಪ್ಲೈನ್ ಹಾಕೋಬೇಕಾ? ನಾನು ನಿಮ್ಗೆ ಹೇಳ್ತೀನಿ, ನಿಮ್ಗೆ ಕಿತ್ತೂರು ಚೆನ್ನಮ್ಮ ಸರ್ಕಲ್ ಇಲ್ಲ, ಎರಡೂ ಬದಿಗೆ ಮೇನ್ ರೋಡಿಗೆ ಆ ಕಡೆ ಒಂದು ಇಬ್ಬರು ಹಾಕೊಂಡು ಹೋಗಿ, ಆಮೇಲೆ ನೆಕ್ಸ್ಟ್ ಕ್ರಾಸ್ ರೋಡ್ ಬಂದಾವ, ಕ್ರಾಸ್ ರೋಡಿಗೆ ಕನೆಕ್ಷನ್ ಕೊಡಿ, ಅವಕಾಶ ಇದೆ. ಅವ್ರು ಕೊಡ್ತಾ ಇಲ್ಲ, ಯಾಕಂದ್ರೆ ಇವನು ಸಿಂಗಲ್ ಲೈನ್ ಹಾಕೊಂಡು ಯಾವ ರಸ್ತೆ ಹಾಳಾಗೋದ್ರೆ ಅವನಿಗೇನಾಗೋದಿಲ್ಲ. ಈಗ ಅವ್ನು ಬಂದಿದ್ದ 30 ಕೋಟಿ ದುಡ್ಡು ಮಾಡ್ಕೊಂಡು ಓಡಬೇಕು. ಯಾರಪ್ಪ ಅವರು ರೋಣದವರು, ನಮ್ಮ ಟೆಂಡರ್ ತಗೊಂಡಿರೋರು ಯಾವ ಸಂಬಂಧಿಕರು ಹೇಳ್ತೀರಾ? ಅವ್ರ ಹೆಸರಲ್ಲಿ ಟೆಂಡರ್ ತಗೊಂಡು ಯಾರು ಕೆಲಸ ಮಾಡ್ತಾರೆ? ಇದೇ ಸುರೇಶ್ ಮಾಡ್ತಾರೆ. ಅದಲ್ದೇನೆ ನಾನು ನೀವು ಹೇಳ್ತಾ ಹೋದ್ರೆ ಭಾಳಷ್ಟು ಇದ್ದಾವೆ. ನಾನು ವಿಷಯದ ಡೈವರ್ಟ್ ಮಾಡಬಾರ್ದು ಅಂತೇಳಿ ಒಂದೇ ವಿಷಯ ಹೇಳ್ತೇನೆ. ಅದೇ ರೀತಿ 17 ಕೋಟಿ ರೂಪಾಯಿ 4 ವಾರ್ಡ್ಗೆ ಸ್ಯಾಂಕ್ಷನ್ ಇದೆ. ಇಲ್ಲಿ ನಾವೇನು ಹೇಳಿದ್ವಿ, ಫಸ್ಟು ನೋಡಪ್ಪ, ಮೊದಲೇ ಹಂತದಲ್ಲಿ ತಗೋಬೇಕಲ್ಲ, ನಿಮ್ಗೆ ದುಡ್ಡು ಕಡಿಮೆ ಇದ್ದರೆ ಹುಡುಕು ಮಾರುತಿ ನಗರ, ವಿದ್ಯಾನಗರ, ಗಣೇಶ್ ನಗರ, ಮಾಂತೇಶ್ ನಗರ, ಇಲ್ಲಿ ಪದಕಿ ಓಣಿ, ಇಲ್ಲೇನಿದೆ, ಇಲ್ಲಿ ನಮ್ಮ ರಸ್ತೆಗಳದ್ದು ವೈಡ್ ಸಿಗ್ತದೆ, ಅದು ನೀಟಾಗಿ ಮೊದಲು ಮಾಡ್ಕೊಳ್ಳಿ ಎರಡೂ ಕಡೆಗೆ, ಆಮೇಲೆ ಉಳಿದದ್ದೇನಂತ ಮಾಡೋಣ ಅಂತ ಹೇಳಿದ್ದೆ ನಾವು. ಇವತ್ತು ಅದೆಲ್ಲ ಬಿಟ್ಬಿಟ್ರೆ ಈಗ ಹೆಂಗೆ ಲೂಟಿ ಹೊಡಿಬೇಕು ದುಡ್ಡ. ಅದಕ್ಕೆ ಇವರು ಹಾಕ್ತಾ ಇರ್ತಕ್ಕಂಥ ಏನು ಕಾಮಗಾರಿ ಮಾಡೋದಕ್ಕೇನು ಬಳಸ್ತಾ ಇರ್ತಕ್ಕಂಥ ಏನು ಪೈಪ್ಸ್ ಇದೆ, ಅದು ಮನುಷ್ಯನಿಗೆ ಕುಡಿಯೋ ನೀರನ್ನು ಕುಡಿಯೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪೈಪ್ಗಳನ್ನ, ಸ್ಟೇನ್ಲೆಸ್ ಸ್ಟೀಲ್ ಪೈಪ್ಗಳನ್ನ ಯೂಸ್ ಮಾಡಬೇಕು. ಇಲ್ಲೇನು ಮಾಡ್ತಾರೆ ಇವರು, ಯಾವುದೋ ಒಂದು ಸಬ್ಸ್ಟ್ಯಾಂಡರ್ಡ್ ಹಾಕ್ಬಿಟ್ಟು ನಿಮ್ಗೆ ಹೇಳ್ಬೋದು, ಇಲ್ರಿ ನಾವು ಫುಡ್ ಗ್ರೇಡ್ ಅಪ್ರೂವ್ಡ್ ಪೈಪ್ ಹಾಕ್ತೀವಿ ಅಂತ ಹೇಳಿ. ನನಗೆ ಗೊತ್ತಿದೆ, ಕೇಳಿ ಸ್ಟೇನ್ಲೆಸ್ ಸ್ಟೀಲ್ ಅಂದರೆ FSSI ಗ್ರೇಡ್ ಅಂದರೆ. ಯಾಕಂದ್ರೆ ಇದು ಕುಡಿಯೋ ನೀರು ಶಾಶ್ವತವಾಗಿ ಮತ್ತು ಪುಕ್ಸಟೆ ಕೊಡಲ್ಲ ರೈತರಿಗೆ, ಸಾರಿ ಜನಕ್ಕೆ ನೀರು, ಅದಕ್ಕೆ ದುಡ್ಡು ತಗೊಳ್ತಾರೆ. ನಮ್ಮಲ್ಲಿ ಕಡೆ ನೀವು ಇವತ್ತು ಜನ ಅರ್ಥ ಮಾಡ್ಕೋಬೇಕು, ನಗರದ ಜನ ಅರ್ಥ ಮಾಡ್ಕೋಬೇಕು. ನಿಮ್ಗೆ ನಾಳೆ ಏನು ಈ ಪೈಪ್ ಹಾಕಿ ದುಡ್ಡು ಕೊಡ್ತಾರಲ್ಲ, ಡೂಪ್ಲಿಕೇಟ್ ಪೈಪ್ ಹಾಕಿ, ಅದಕ್ಕೆ ನೀವು ಆ ಚರಂಡಿಯಿಂದ ಮಿಕ್ಸ್ ಆಗಿರ್ತಕ್ಕಂಥ ನೀರಿಗೆ ದುಡ್ಡು ಕೊಡ್ತಾ ಇರಬೇಕಾಗ್ತದೆ. ಅದಕ್ಕೋಸ್ಕರ ನಾನು ತುರ್ತು ಪತ್ರಿಕೆ ಗೊತ್ತಿ ಕರೆದಿರ್ತಕ್ಕಂಥ ಇದು ಭಾಳ ಇಂಪಾರ್ಟೆಂಟ್. ನಿಮ್ಗೆ ಎರಡನೇದು ನಾನು ನಿಮಗೆ ಒಳಚರಂಡಿ ವ್ಯವಸ್ಥೆ ಇವರಿದ್ದಾಗ ಒಳಚರಂಡಿ ವ್ಯವಸ್ಥೆ 38 ಕೋಟಿ ರೂಪಾಯಿ ಯೋಜನೆಯನ್ನು ಜಾರಿಗೆ ತಂದು, ನಾನು ಅದಕ್ಕಿಂತ ಮುಂಚಿತಾಗಿ MLA ಇತ್ತು, ಅವಾಗ 38 ಕೋಟಿ ರೂಪಾಯಿ ಆ ಕೆಲಸ ಅವನಿಗೆ ಆಂಧ್ರದಲ್ಲಿ ಕೊಟ್ಟರು. ನನ್ನ ಹೆಸರು ವೆಂಕಟೇಶ ಇದೆ, ಮಸ್ತಾನಪ್ಪ. ಅವ್ನು ಕರ್ಕೊಂಬಂದಿರೋರು ಯಾರು, ಅವ್ರು ತೀರೋಗ್ಯಾರೀಗ.
ಈ ಊರಾಗ ಕಾಂಗ್ರೆಸ್ ಲೀಡರ್ ಇದ್ರು, ಅವರಿಲ್ಲ, ಹಿಂಗಾಗಿ ನಾನು ಅವ್ರ ಹೆಸರು ಅಂತ. ಅವನು ಇನ್ನೊಬ್ಬನಿದ್ರು ಈ ಊರಾಗ ಲೀಡರು, ಹೆಂಗೆ ದೊಡ್ಡ ಗೌಡರು, ಅವರು ಇಬ್ಬರು ಕೂಡಿ ಆ ಮಸ್ತಾನಿಂದ ಕೆಲಸ ತಗೊಂಡು ಎಂಟೈರ್ ಒಳಚರಂಡಿ ವ್ಯವಸ್ಥೆನ ಹಾಳು ಮಾಡ್ತಾರೆ. ಬೇಕಾದ್ರೆ ನೋಡ್ರಿ, ಇವತ್ತಿಗೆ ಹೋಗಿ ಚೆಕ್ ಮಾಡಿ. ನೀವೇನು ಇದು ಮಾಡ್ಬೇಕಲ್ಲ ಒಳಚರಂಡಿಗೆ, ನಮ್ಮ ಏನಂತ ಗುಂಡಿಗಳು, ಚೇಂಬರ್ಸ್, ಎಷ್ಟು ಚೇಂಬರ್ಗಳು ಆ ಎಸ್ಟಿಮೇಟಲ್ಲಿ ಇದೆಯೋ ಅದಕ್ಕಿಂತ 2,000 ಚೇಂಬರ್ ಕಮ್ಮಿ ಆಗ್ತದೆ. ಯಾರು ಕೇಳೋರಿಲ್ಲ. ಆಮೇಲೆ ಎಲ್ಲ ಸಬ್ ಸ್ಟ್ಯಾಂಡರ್ಡು, ಅದ್ರ ಮೇಲೆ ಒಂದು ಯಾವ್ದಾರು ಹಿಂಗೆ ಗಾಡಿ ಎತ್ಕೊಂಡ್ರೆ ಸಾಕು, ಅಪ್ಪಿ ಮೋಟರ್ ಬೈಕ್ ಎತ್ತಿದ್ರು ಮುಟ್ಕೊಳ್ಳೋದು. ಎಂಟಾಯಿರೋದು ಒಳಗಡೆ ಅಲ್ಲಿ ಮಣ್ಣು ಬಿತ್ಕೊಂಡು ಬ್ಲಾಕ್ ಆಗ್ತಾರೆ. ನಾನು ಬಂದ ತಕ್ಷಣ ಕರೆದು ಅವನು ಮಸ್ತಾನಪ್ಪನ ಸಂಬಂಧಪಟ್ಟಂಥ ಇಂಜಿನಿಯರ್ಗಳನ್ನ ಕರೆದು ಯಾವುದೇ ಕಾರಣಕ್ಕೂ ಈ ಕೆಲಸನ ಇದಕ್ಕೆ ಪೇಮೆಂಟ್ ಮಾಡಬಾರ್ದು ಅಂತೇಳಿ ನಾನು ಮೀಟಿಂಗ್ ಮಾಡಿ ಹೇಳಿದೆ. ಹೇಳೋರು ಚೆಕ್ ಮಾಡಿದ್ರೆ 38 ಕೋಟಿನಲ್ಲಿ 40 ಲಕ್ಷ ಬಿಟ್ಟು ಇದೆಲ್ಲ ಪೇಮೆಂಟ್ ತಗೊಂಡಿದ್ದು, ಕೆಲಸನೇ ಮುಗಿದಿರಲಿಲ್ಲ. ನಾನು ಅದು ಆ್ಯಕ್ಷನ್ ತೊಗೊಳಕ್ಕೆ ಬರೆದೆ, ಸಮ್ಮಿಶ್ರ ಸರ್ಕಾರ ಇತ್ತವ್ರು. ಕೊನೆಗೆ ಈ 4 ಜನ ಇಂಜಿನಿಯರ್ಗಳು ಇದ್ರಲ್ಲೇ ಬಂದು ಕೈಕಾಲು ಹಿಡ್ಕೊಳಕ್ಕೆ ಬಂದು, ಸರ್ ಅದನ್ನು ಸರಿ ಮಾಡ್ತೀವಿ ಸರಿ ಅಂತೇಳಿ ಮತ್ತೆ ರೀಎಸ್ಟಿಮೇಟ್ ಮಾಡಿ ಕಳಿಸಿ. ಈ ರೀತಿ ಆಗಿದೆ. ಇದು ಎಂಟೈರ್ ಏನು ಒಳಚರಂಡಿ ವ್ಯವಸ್ಥೆ ಇದೆ, ಇಲ್ಲೇ ಬೇಕಾದ್ರೆ ನೋಡಿ, ವಿದ್ಯಾನಗರದಾಗ ಮೇಲೆ ಬರಕತ್ತೈತಿ, ವಾಸನೆ ಹೊಡಿತದೆ. ನಾನು ನಿಮ್ಗೆ ಈಗಲೇ ಹೇಳ್ತೀನಿ, ಮುದ್ದೇಬಾಳ ತಾಳಿಕೋಟೆ ನಗರದ ಜನ, ತಾಳಿಕೋಟೆಲ್ಲೂ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ನಾನು ಇದ್ದಾಗ. ಸ್ವಲ್ಪ ಯಾವಾಗ ಇವೆಲ್ಲ ಚೇಂಬರ್ಗಳು ತುಂಬ ಹೊರಗೆ ಬರ್ತಾವೋ ಗೊತ್ತಿಲ್ಲ. ನಿಮ್ಮ ಮನೆ ಬಿಟ್ಟು ಯಾವಾಗ ಓಡ ಹೋಗೋ ಪರಿಸ್ಥಿತಿ ಬರ್ತೋ ಗೊತ್ತಿಲ್ಲ. ಎಂಟೈರು ನಿಮ್ಗೇನು ನಿಮ್ಮ ಮಲಮೂತ್ರ ಏನಿದೆ ಅದು ಹೋಗ್ತಕ್ಕಂಥದ್ದು ಎಂಟೈರ್ ಕಳಪೆಗಾಪಗಳನ್ನು ಮಾಡಿಟ್ಟಿದ್ದಾರೆ ಅವರು. ನಾನು ಅದನ್ನು ಮತ್ತೆ ಬಂದು ಇದಕ್ಕೆ ಸಂಬಂಧಪಟ್ಟಂತೆ 60 ಕೋಟಿ ರೂಪಾಯಿ ಅನುದಾನ ಕೊಡಬೇಕು ಅಂತ ಸರ್ಕಾರಕ್ಕೆ ಬರೆದ, ಎಸ್ಟಿಮೇಟ್ ಮಾಡೆಲ್ಲ ಕಳಿಸಿದೆ, ಸ್ಟ್ಯಾಂಡರ್ಡ್ ಮಾಡಬೇಕು ಅಂತೇಳಿ. ಅವಾಗ 108 ಕ್ವಶನ್ಗಳು ಬಂದವು. ಯಾಕಂದ್ರೆ ಈಗಾಗಲೇ ಫಸ್ಟ್ ಟೈಮ್ ಟೆಂಡರ್ ಆಗಿದೆ, 38 ಕೋಟಿ ಕೆಲಸ ಆಗಿಬಿಟ್ಟಿದೆ, ಅದು ಹೆಂಗೆ ಮತ್ತೆ ವಾಪಸ್ ನೀವು 68 ಕೋಟಿ ಕೇಳ್ತಾ ಇದ್ದೀರಾ ಅಂತೇಳಿ ನಾವು ಅದಕ್ಕೆ ಇಷ್ಟು ಉತ್ತರ 3 ಸಾರಿ 4 ಸಾರಿ ಮೀಟಿಂಗ್ ನಡೆದಾಗ ಹೋಗಿ ಆ ಮೀಟಿಂಗಲ್ಲಿ ಬೋರ್ಡಲ್ಲಿ ಇದ್ದಂಥವ್ರೆಲ್ಲ ಕೈ ಮುಗಿದು ರಿಕ್ವೆಸ್ಟ್ ಮಾಡಿದ್ರಿ, ನೋಡ್ರಪ್ಪ ಪರಿಸ್ಥಿತಿ ಹಿಂಗಾಗಿದೆ ನಮ್ಮಲ್ಲಿ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ವಾಸ್ತವಿಕ ಸ್ಥಿತಿ ಹಿಂಗಿದೆ, ಎಂಟೈರು ನಮ್ಮ ಒಳಚರಂಡಿ ವ್ಯವಸ್ಥೆನ ಹಾಳು ಮಾಡಿಬಿಟ್ಟವ್ರೆ. ಬೇರೆ ಯಾವ್ದಾರು ಆಗಿದ್ರೆ ರಸ್ತೆ ಗಿಸ್ತೆ ಆದರೆ ಇನ್ನೊಂದ್ಸರಿ ಕಟ್ಟೋಗಿದೆ, ಇನ್ನೊಂದ್ಸರಿ ಕಿತ್ತು ಮಾಡಿಬಿಡ್ಬೋದು. ಇದೇನಾದರೂ ಅನಾಹುತ ಆಗ್ಬಿಟ್ರೆ ಇಡೀ ನಗರದಲ್ಲಿ ಜನ ಭೂಮಿ ಮುಚ್ಕೊಂಡು ವಾಸನೆ ಕೊಡ್ಕೊಂಡು ಬದುಕಬೇಕಾದಂಥ ಸ್ಥಿತಿ ಬರ್ತದೆ. ಅದಕ್ಕೆ ಇದಕ್ಕೆ ಏನಾದರೂ ಮಾಡಿ ನಾನು ಕೈ ಮುಗಿತೀನಿ, ಇದಕ್ಕೆ ನೀವು ಅಪ್ರೂವ್ ಕೊಡಿ ಅಂತ ಕೇಳಿದೆ. ಅದಕ್ಕೆ 4 ವರ್ಷ ಹೋಯ್ತು ನಮ್ಮದಲ್ಲಿ. 4 ವರ್ಷ ನನ್ನ ಚಪ್ಪಲಿ ಹರಿದೋಗ. ಇದೇ ಒಳಚರಂಡಿ ವ್ಯವಸ್ಥೆ MDಗೆ ಹೋಗಿ ಚೇರ್ಮನ್ಗೆ ಭೇಟಿಯಾಗಿ ರಿಕ್ವೆಸ್ಟ್ ಮಾಡಿ ಕೊನೆಗೆ ಅಪ್ರೂವ್ ಮಾಡಿಸಿದ್ವಿ. ಅದು ಹೆಚ್ಚುವರಿ ಹಣ ದಾಖಲಾತಿ ಕೊಡಕ್ಕೆ ಏನಾಗಿದೆ. ಅದಾದಮೇಲೆ ಇವತ್ತು ಅದು ಕೂಡ ಅದೇ ಪರಿಸ್ಥಿತಿ ಆಗುವಂಥ ಸಂದರ್ಭ ಇದೆ. ನಾನು ಇದನ್ನು ರಾಜಕಾರಣಕ್ಕೋಸ್ಕರ ಮಾತಾಡ್ತಾ ಇಲ್ಲ, ಯಾಕಂದ್ರೆ ನಾನು ಇದೇ ಊರಲ್ಲಿ ವಾಸವಾಗಿರೋದು, ನನ್ನ ಮನೆ ಇದೇ ಊರಲ್ಲೇ ಇರೋದು. ಈ ಮನುಷ್ಯನ ಮನೆ ಇಲ್ಲ, ಈಗ MLA ಇದಾರಂತ ಇದ್ದಾರೆ ಅಷ್ಟೇ. MLA ಹೋದ್ ಮುರಿದ್ರೆ ಬೆಂಗಳೂರು ಸೆಟ್ಲ್ ಆಗ್ತಾರೆ, ನಾನು ಇಲ್ಲೇ ಸೆಟ್ಲ್ ಆಗಿರೋದು. ಮುದ್ದೇಬೇಳ ನಗರದ ಜನರಿಗೆ ಒಂದು ಕುಡಿಯೋ ನೀರು ಮತ್ತು ಒಳಚರಂಡಿ ವ್ಯವಸ್ಥೆ ಅಟ್ಲೀಸ್ಟ್ ಇಷ್ಟಾದರೂ ನಿಮ್ಮ ಸರ್ಕಾರ ಇದ್ದಾಗ ನಿಮ್ಮ ಮನೆ ಬರೋದು ದುಡ್ಡು ತರೋಕ್ಕಾಗಿಲ್ಲ. ನಾವು ಅನುಮೋದನೆ ಕೊಡಿಸಿ ನಾವು ಅನುದಾನ ಕೊಡಿಸಿರ್ತಕ್ಕಂಥ ಯೋಜನೆಗಳು ನಮಗೆ ನಮ್ಮ ಸರ್ಕಾರದಲ್ಲಿ ಟೆಂಡರ್ ಎಲ್ಲನೂ ರೀಟೆಂಡರ್ ಕರ್ಸ್ಯಾರ. ಯಾಕಂದ್ರೆ ನಮ್ಮ ಸರ್ಕಾರದಾಗಿದ್ದ ಯೋಜನೆಗಳೇನು ಇನ್ನೇನು ನಾವು ಅಗ್ರಿಮೆಂಟ್ ಮಾಡಿ ಕೊಟ್ಟರೆ ಸೈನ್ ಮಾಡಿ ಅಗ್ರಿಮೆಂಟ್ ಆಗಿರಲಿಲ್ಲ ಅಷ್ಟೇ. ಕಾಂಟ್ರಾಕ್ಟರ್ ಅಗ್ರಿಮೆಂಟ್ ಮಾಡ್ಕೊಡ್ತಾರಲ್ಲ ಲಾಭ ಸಿಗ್ತೈತೆ. ಟೆಂಡರ್ ಆಗಿದ್ದು ಎಲ್ಲ ಆಗಿದ್ದು, ಫೈನಾನ್ಸ್ ಬಿದ್ದು ಓಪನ್ ಆಗಿತ್ತು, ಟೆಕ್ನಿಕಲ್ ಬಿದ್ದು ಓಪನ್ ಆಗಿದ್ದು ಎಲ್ಲ ಆಗಿತ್ತು. ಆದರೆ ಅದನ್ನೇನು ಅಗ್ರಿಮೆಂಟ್ ಸೈನ್ ಮಾಡ್ಕೊಂಡಿರ್ತೀವಿ ಅಷ್ಟೊತ್ತಿಗೆ. ಯಾಕಂದ್ರೆ ನೀತಿ ಸಂಹಿತೆ ಬಂದಿತ್ತು.
ಈ ಸರ್ಕಾರ ಬಂದ ಮೇಲೆ ಅವನ್ನೆಲ್ಲನೂ ವಾಪಸ್ ತಗೊಂಡು ರೀಟೆಂಡರ್ ಕರೆಸಿ ಅದು ಕರಿಬೇಕಾದ್ರೆ ಏನು ಮಾಡೋದು ಗೊತ್ತಿಲ್ಲ, 2 ವರ್ಷ 1.5 ವರ್ಷ ಲೇಟ್ ಮಾಡೋದು. ಯಾಕಂದರೆ ಗೊತ್ತಾಗ್ಬಿಡುತ್ತಲ್ಲ ನಾವು ತಂದಿದ್ದು ಅಂತ, ಅವ್ರು ತಂದಿದ್ದು ಅಂತ ಹೇಳ್ಕೊಬೇಕಲ್ಲ, ಸುಳ್ಳು ಹೇಳ್ಕೊಬೇಕಲ್ಲ. ಅದಕ್ಕೆ 1.5 ವರ್ಷದ ನಂತರ ಟೆಂಡರ್ ಕರೆಸಿ ಈ ರೀತಿ ನಮಗೆ ಬೇಕಾದಂಥವ್ರು ಟೆಂಡರ್ ಕೊಟ್ಟು ಸುರೇಶ್ ನಾಡಗೌಡರು ಈ ಕೆಲಸ ಮಾಡ್ತಾರೆ. ದುಡ್ಡು ಹೊಡಿತಾ ಇರೋ ನಾವು, ಅದು ಎಂಟೈರ್ ದುಡ್ಡು ಹೋಗ್ತಾ ಇರೋದು MLA. ಎಂಟೈರ್ 30 ಕೋಟಿ ಈಗೇನು ಕುಡಿಯೋ ನೀರಿನ ಯೋಜನೆಯಲ್ಲಿ ಏನು ದುಡ್ಡು ಹೊಡಿತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಸುರೇಶ್ ನಾಡಗೌಡ ಮುಖಾಂತರ ಎಂಟೈರ್ ದುಡ್ಡು ಹೋಗ್ತಾ ಇರ್ತಕ್ಕಂಥದ್ದು ನಾಡಗೌಡ. ನನ್ನ ನೇರ ಆರೋಪ ಇದೆ. ಅದಕ್ಕೆ ನಾನು ಪುರಸಭೆಯ ಸದಸ್ಯರುಗಳಿಗೆ ಮತ್ತು ಈ ನಗರದ ಜನರಿಗೆ ನಾನು ವಿನಂತಿ ಮಾಡ್ತೀನಿ, ನೀವು ಜಾಗೃತವಾಗಿರಿ. ನಿಮ್ಮ ಮನೆಗಳ ಮುಂದೆ ನೀವು ಪೈಪ್ ಹಾಕೋ ಸಂದರ್ಭದಲ್ಲಿ ಆಗಲಿ ಇನ್ನೊಂದಾಗಲಿ ರಸ್ತೆ ಹೊಡೆಯೋದು ಕೊಡಬೇಕು. ಸೈಡ್ ಹಾಕ್ಕೊಳ್ಳಿ, ಕೆಲಸ ಮಾಡೋಕ್ಕೆ ಬೇಡ. ನಾವು ಎಂಟೈರ್ 2 ಕಡೆ ಸೈಡ್ ಹಾಕ್ಕೊಂತ ಹೋಗ್ಬೇಕು. ಮತ್ತು SSI ಸ್ಟ್ಯಾಂಡರ್ಡ್ ಸ್ಟೇನ್ಲೆಸ್ ಸ್ಟೀಲ್ ಪೈಪ್ಗಳು ಹಾಕಬೇಕು. ಯಾವುದೇ ಕಾರಣಕ್ಕೂ ಮುಂದಿನ 20 ವರ್ಷ 30 ವರ್ಷ ಅದರಲ್ಲಿ ಚರಂಡಿ ನೀರು ಮಿಕ್ಸ್ ಆಗಬಾರ್ದು. ಮತ್ತು ಎಲ್ಲಾದರೂ ರಿಪೇರಿ ಆಗುವಂಥ ಸಂದರ್ಭದಲ್ಲಿ ರೋಡ್ ಹೊಡೆದು ರಿಪೇರಿ ಆಗಬೇಕು, ನಿರ್ಮಾಣ ಆಗಬಾರ್ದು. ಇದನ್ನು ಮಾಡಲಿಕ್ಕೆ ಅವಕಾಶ ಇದೆ, ಇದನ್ನು ಮಾಡಬೇಕು. ಇದ್ರ ಬಗ್ಗೆ ಜನ ಜಾಗೃತವಾಗಿರಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ತೇನೆ. ಮೊನ್ನೆ ಇನ್ನೊಂದು ಇದು ಒಂದು ಕಡೆ ಆಯಿತು, ಕುಡಿಯೋ ನೀರು 50 ಕೋಟಿ ರೂಪಾಯಿ ಗ್ರಾಮೀಣ ಪ್ರದೇಶದ ರಸ್ತೆಗಳನ್ನ ನಾನು ಅಧಿಕಾರದಲ್ಲಿದ್ದಾಗ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಮಂಜೂರಾತಿ ಮಾಡಿಸ್ಕೊಂಡು ಅದು ಕೂಡ ಟೆಂಡರ್ ಆಗಿ ಎಲ್ಲ ಆಗಿತ್ತು. ಲಾಸ್ಟು ಸಿಗ್ನೇಚರ್ ಆಗ್ತದೆ. ಅದು ನೀವು ಬಂದಮೇಲೆ 15 ತಿಂಗಳು ಬಿಟ್ಟು ಇದು ಟೆಂಡರ್ ಕರೆದು ತಮಗೆ ಬೇಕಾದ ಮತ್ತೆ ಅದನ್ನು ಟೆಂಡರ್ ಕರೆದು ಟೆಕ್ನಿಕಲ್ ಅಪ್ರೂವಲು ಫೈನಾನ್ಷಿಯಲ್ ಅಪ್ರೂವ್ ಆಗಿ ಎಲ್ಲ ಆಗಿದ್ದನ್ನು ಕ್ಯಾನ್ಸಲ್ ಮಾಡ್ಸ್ಯಾರ. ಕ್ಯಾನ್ಸಲ್ ಮಾಡೋಕ್ಕೆ ಅದನ್ನು ವೆಯ್ಟ್ ಮಾಡಬೇಕು 6 ತಿಂಗಳು. ಏನಂತ ಕ್ಯಾನ್ಸಲ್ ಮಾಡೋರು ಗೊತ್ತಲ್ಲ, ಆ ಕಾಂಟ್ರಾಕ್ಟರ್ಗಳು ಬಂದು ಅದನ್ನು ಏನು ಟೆಂಡರ್ ತಾವು ಅದನ್ನು ಅಗ್ರಿಮೆಂಟ್ ಮಾಡಿ ತೊಗೊಂಡಿಲ್ಲ, ಮುಂದೆ ಬಂದಿಲ್ಲ. ಅಧಿಕಾರಿಗಳಿಗೆ ಏನು ಹೇಳ್ಯಾರೆ, ಇವ್ರಿಗೆ ಮಾಡಿಕೊಡ್ಬಿಡ್ರಿ. 6 ತಿಂಗಳು ತನಕ ವೆಯ್ಟ್ ಮಾಡ್ತಾರೆ. ಮಾಡಿ ಈಗ 6 ತಿಂಗಳು ಆದಮೇಲೆ ಮತ್ತೆ ಟೆಂಡರ್ ಕರೆದು ಕೊಡಿಸಿ ಅದನ್ನು ತಮ್ಮ ಕಾರ್ಯಕರ್ತರಿಗೆ ಕೊಡ್ತಾರೆ. ನಾನು ಹೇಳಲಿಕ್ಕೆ ಬಯಸ್ತೇನೆ, ಕಾರ್ಯಕರ್ತರಿಗೆ ಕೊಡೋಕ್ಕೆ ಬೇಡ ಅನ್ನೋದು. ಡಾಂಬರ್ ರಸ್ತೆಗಳು ಮತ್ತು ಅದು ಪ್ರಧಾನಮಂತ್ರಿ ಸಡಕ್ ಯೋಜನೆಯಲ್ಲಿ ತಂದಿರತಕ್ಕಂಥದ್ದು ನಮ್ಮದಾಗಿರಲಿ. PMGSY ಅಂದರೆ ಅದಕ್ಕೆ ಆದಂಥ ಒಂದು ಸ್ಟ್ಯಾಂಡರ್ಡ್ ಇದೆ ರಸ್ತೆ ಮೇಲೆ. ಸಣ್ಣ ಪುಟ್ಟ ನೀವು 4 ಲಕ್ಷ 5 ಲಕ್ಷ 10 ಲಕ್ಷ ರೂಪಾಯಿ ಮೊನ್ನೆ ಇದಾಗಿದೆ, ಹೋಗಿ ನಾನು ಕಳಿಸ್ತೀನಿ. ಇದರಲ್ಲಿ ನನಗೆ ಮಿಸ್ ಆಗಿದೆ, ನಾನು ಕಳಿಸ್ತೀನಿ. ನಾನು ಟೌನ್ ಪ್ಲಾನಿಂಗ್ದು ಇವತ್ತು ಕೂಡ ಕೆಳಗೆ ಸಿಗ್ತದೆ. ನಾನು ನಿಮಗೆ ಮುಗಿದ ತಕ್ಷಣ ಕಳಿಸ್ತೀನಿ. ನಾನು ಇನ್ನೊಂದು ಇದರಲ್ಲಿ 2011ರಲ್ಲಿ ಮುದ್ದೇಬಾಳ ನಗರ ಹೇಗಿರಬೇಕು ಅಂತ ಮಾಡಿದ್ದಾರೆ. 18 ಮೀಟರ್ ರಸ್ತೆ ಕೊಡಬೇಕು ಅಂತ ಮಾಡಿ, ಅದು 18 ಮೀಟರ್ ರಸ್ತೆ. ಅದನ್ನು ರಿಡಕ್ಷನ್ ಮಾಡಿಸಿದ್ರು. ಇವ್ರ ಸಂಬಂಧಿಕೊಬ್ಬ ಎರಡು ಸೈಡ್ ತಮ್ಮ ಕೊಡ್ತೀನಿ ದಾಖಲಾತಿ ಕೇಳಿದವ್ರಿಗೆ ಫಸ್ಟ್ ತಗೊಂಡು ಆ ರಸ್ತೆನ ಈಗ 12 ಮೀಟರ್ ತಂದು ಅದೇ ಇದು JC ಸ್ಕೂಲ್ ಮುಂದೆ ಒಂದು ಚರಂಡಿ ಮಾಡೋದು. ಬೇಕಾದ್ರೂ ಕಳಿಸ್ತೀನಿ. ಇದು ಸ್ಟ್ಯಾಂಡರ್ಡ್ ಆಫ್ ಕ್ವಾಲಿಟಿ. ಒಂದು ಕಣ್ಣು ಮುಚ್ಚಿಬಿಟ್ಟು ನಾನು ಮುದ್ದೇಬಾಳ ಜನಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. 2,500 ಲೀಡ್ ಕೊಟ್ಟಲ್ಲ ಪುಣ್ಯಾತ್ಮಕ್ಕೆ, ಯಾಕೆ ನಿದ್ದೆ ಮಾಡ್ತಿದ್ದೀರ? ಚುನಾವಣೆಯಲ್ಲಿ 2,500 ಲೀಡ್ ಕೊಟ್ಟಿದ್ದಾರೆ ಈ ನಗರದ ಜನ. ಅಟ್ಲೀಸ್ಟ್ ಆ ಜನರ ಋಣ ತೀರಿಸ್ಬೇಕಲ್ವ, ಜನಕ್ಕೂ ಅರ್ಥ ಆಗಬೇಕಲ್ವ. ಆಮೇಲೆ 350 ಮನೆಗಳು ಎಲ್ಲಿ ಸ್ಲಮ್ ಬೋರ್ಡ್ ನಮ್ಮ ಸರ್ಕಾರದಲ್ಲಿ ಸ್ಯಾಂಕ್ಷನ್ ಮಾಡಿಸ್ಕೊಂಡು
ನಿಲ್ಸ್ಕೊಂಡು ನಿಂತಿದ್ದಾರೆ. ಆ ಬಡವರು ಮನೆಗಳು ಕೊಡ್ಬೇಕು ತಾನೆ. 375 ಅಪ್ಲಿಕೇಶನ್ಸ್ ಅಪ್ರೂವ್ ಮಾಡಿ ಅದು ಸುಮಾರು 175 ಜನನೋ 80 ಜನನೋ ನಾನಿದ್ದಾಗ ಡಿ ಡಿ ಕಟ್ಟೋರು. ಆ ಡಿ ಡಿ ಕೊಡೋದ್ರಿಗೆ ಮನೆ ಕೊಡೋಣ ಅವ್ನು ನಿಲ್ಸ್ಕೊಂಡು ನಿಂತಿದ್ದಾರೆ ಈಗ. ಯಾಕಂದ್ರೆ ನಮ್ಮ ಕಾಲದಲ್ಲಿ ಆಗಿದ್ದಲ್ವ, ಅವಾಗೆಲ್ಲ ಡಿ ಡಿ ಕಟ್ಬಿಟ್ಟವ್ರು ಜನ. ಈಗ ಅದ್ರಲ್ಲಿ ಏನು ಮಾಡಕ್ಕೆ ಬರೋದು? ಅವ್ರು ಕಾಂಟ್ರಾಕ್ಟರ್ ತಗೊಂಡು ಅವ್ರು ಕಣ್ಣೀರು ಹಾಕ್ತಾವ್ರು. ನನ್ನ ಇದ್ರಿಗೆ ಬಂದು ಹೇಳ್ತಾರೆ, ಸರ್ ಏನು ಮಾಡಿ ಸರ್, ಅವರು ನಾವೆಲ್ಲ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ವಿ, ನಮ್ಗೆ ಬಿಟ್ಟಷ್ಟು ನಮ್ಗೆ ರೇಟ್ ಜಾಸ್ತಿ ಆಗ್ತದೆ, ಆ 350 ಮನೆಗಳನ್ನ ಕಟ್ಟಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಏನು ಮಾಡ್ತಾ ಇದ್ದೀವಿ? ಇದು ನಮ್ಮ ನಗರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಸ್ಥಿತಿ ನಾನು ಮುಂದೆ ಇಟ್ಟಿದ್ದೀನಿ. ಮುಂದಿನ ದಿನಮಾನಗಳಲ್ಲಿ ನಮ್ಮೆಲ್ಲರಿಗೂ ವಿನಂತಿ ಮಾಡ್ತೀನಿ, ಮಾಧ್ಯಮದ ಸ್ನೇಹಿತರು, ನಿಮಗೆ ಇದಕ್ಕೆ ಸಂಬಂಧಪಟ್ಟಂಥ ಒಂದೊಂದು ದಾಖಲಾತಿಗಳು ಏನೇನು ಬೇಕು, ನಿಮ್ಗೆ ಯಾವಾಗ ನಿಮ್ಮ ದಾಖಲಾತಿಗಳ ಅವಶ್ಯಕತೆ ಇದೆ ನನಗೆ ಕೇಳಿ ನಾನು ಕೊಡ್ತೀನಿ ದಾಖಲಾತಿ. ಏನು ಒಳಚರಂಡಿ ವ್ಯವಸ್ಥೆ ಮತ್ತು ಕುಡಿಯೋ ನೀರಿನ ಯೋಜನೆ ಮಾಡ್ತಕ್ಕಂಥ ಇಂಜಿನಿಯರ್ಗಳಿಗೂ ಕೂಡ ನಾನು ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ. ನೀವೇನಾದರೂ ಈ ಲೂಟಿಕೋರ ಸುರೇಶ್ ನಾಡ್ಕೊಂಡು ಮಾತು ಕೇಳಿ ಕಳಪೆ ಕಾಮಗಾರಿ ಮಾಡಿ ಹೋಗ್ತೀನಿ ಅಂತ ಅನ್ಕೊಂಡಿದ್ರೆ ನೀವು ರಿಟೈರ್ಡ್ ಆಗೋದ್ರು ಬಿಡಲ್ಲ. ನಿಮ್ಮನ್ನ ಎಸ್ ಪಾಟೀಲ್ ನಡವಳಿ ಗಮನದಲ್ಲಿಡ್ತೀವಿ. ನಿಮ್ಮನ್ನು ರಿಕವರಿ ಮಾಡ್ಸೋತನ ಬಿಡಲ್ಲ. ಯಾರು ನಿಮ್ಮ ಚೀಫ್ ಇಂಜಿನಿಯರ್ಗಳು ಕೂತ್ಕೊಂಡು ಕೆಳಗಡೆ ಪಾಪ ಅಸಿಸ್ಟೆಂಟ್ ಇಂಜಿನಿಯರ್ಗಳು ಏನು ಮಾಡೋಕ್ಕಾಗಲ್ಲ. ಈ ಚೀಫ್ ಇಂಜಿನಿಯರ್ಗಳು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಕೂತಾರಲ್ಲ, ಇವರು ಯಾವುದೋ ರಾಜಕೀಯ ಒತ್ತಡಕ್ಕೆ ಒಳಗಾಗಿ ಕಳಪೆ ಕಾಮಗಾರಿ ಮಾಡ್ಸಕ್ಕೆ ಹಚ್ಚಿ ಅವನ ಬಿಲ್ಗಳು ಅಪ್ರೂವ್ ಮಾಡಿಸಿ ಪಾಸ್ ಮಾಡಿಸಿದ್ದಕ್ಕಾರೆ. ಆದರೆ ನಾನು ಈ ಸಾರಿ ಸುಮ್ಮನೆ ಇರೋದಿಲ್ಲ. ಕಂಪ್ಲೀಟಾಗಿ ನಾನು ಹೇಳ್ತೇನೆ, ಮುಂದೆ ನಮ್ಮ ಸರ್ಕಾರ ಬಂದಾಗ ಎಲ್ಲ ಎನ್ಕ್ವೈರಿಗೆ ಹಚ್ಚಿ ಇವರೆಲ್ಲರಿಗೂ ಕೂಡ ಶಿಕ್ಷೆ ಆಗೋದು ನೋಡ್ಕೊಂತೀವಿ. ಯಾಕಂದರೆ ನನ್ನ ತಾಲೂಕಿನ ಜನರ, ನನ್ನ ನಗರದ ಜನರು ಕುಡಿಯೋ ನೀರಿನ ಯೋಜನೆ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಕಳಪೆ ಕಾಮಗಾರಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು, ಕೊಡೋದಿಲ್ಲ. ನಮ್ಮ ಊರಿನ ಜನನೂ ಕೂಡ ಜಾಗೃತರಾಗಿರ್ಬೇಕು. ಮಾಧ್ಯಮ ಸ್ನೇಹಿತರು ವಿನಂತಿ ಮಾಡ್ತೇನೆ, ನೀವು ಕೂಡ ಇದ್ರ ಬಗ್ಗೆ ಅಲರ್ಟ್ ಆಗಬೇಕು ಅಂತ ಹೇಳಿ ತಮ್ಮೆಲ್ಲರೂ ವಿನಂತಿ ಮಾಡ್ಕೊಂಡು ನಾನು ಪತ್ರಿಕಾಗೋಷ್ಠಿ ಈಗ ನಡೀತಾ ಇರ್ತಕ್ಕಂಥದ್ದು ಪೈಪ್ಲೈನು ನೋಡಿ, ಪ್ಲಾಸ್ಟಿಕ್ ಪೈಪ್. ನಾನು ಹೇಳೋದಲ್ಲ, ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್.